ಹಾಯ್ ಹಲೋ ನಮಸ್ತೆ. ಆನಂದ್ ಮಾತಾಡ್ತಾ ಇದ್ದೀನಿ. ಇಂಡಿಯನ್ ಡ್ರೈವರ್ ಅಸೋಸಿಯೇಷನ್ ನ ಫೌಂಡರ್ ಆಗಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ತುಂಬಾ ಜನ ನೀವು ಜಾಯ್ನ್ ಆಗ್ತಿದ್ರೆ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಮೊದಲನೇದಾಗಿ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ನೀವು ಅನೇಕರು ನಾವು ಅರ್ಥ ಮಾಡಿಸಿದ ಅನೇಕರಿಗೆ ಗೊತ್ತಾಗಿದೆ. ಇನ್ನೊಂದ್ಸರಿ ನಿಮ್ಗೆ ಇನ್ನೊಂದು ವಿಡಿಯೋ ನಾನು ಮಾಡ್ಕೊಡ್ತಾ ಇದ್ದೀನಿ. ಈ ಡ್ರೈವರ್ ಅಸೋಸಿಯೇಷನ್ ಬಂದು ಕರ್ನಾಟಕದಲ್ಲಿ ಇರುವಂತ ಕರ್ನಾಟಕದ ಡ್ರೈವರ್ ಕನ್ನಡಿಗರ ನಮ್ಮ ಡ್ರೈವರ್ಗಳಿಗೋಸ್ಕರ ಮಾಡಿರುವಂತ ಅಸೋಸಿಯೇಷನ್. ಇದು ರಿಜಿಸ್ಟರ್ ಆಗಿದೆ. ದಯವಿಟ್ಟು ಇದರ ಬಗ್ಗೆ ನಿಮ್ಗೆ ಒಂದು 2 ನಿಮಿಷ ನಾನು ತಿಳಿಸ್ತೇನೆ. ನೀವು ತಾಳ್ಮೆಯಿಂದ ಕೇಳಿ ಮತ್ತು ನಿಮ್ಮ ಡ್ರೈವರ್ಗಳಿಗೆ ಇದನ್ನ ನೀವು ಫಾರ್ವರ್ಡ್ ಮಾಡೋದಕ್ಕೆ ಕೇಳ್ತೇವೆ. ಮೊದಲನೇದಾಗಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೇನೆ. ಡ್ರೈವರ್ಗಳನ್ನ ನಾವು ರಾತ್ರಿ ಹಗಲು ನಮ್ಮ ಕುಟುಂಬವನ್ನು ಬಿಟ್ಟು, ನಮ್ಮ ಜೀವದ ಆಸೆ ಬಿಟ್ಟು, ಆರೋಗ್ಯ ಬಿಟ್ಟು, ಒಳ್ಳೆ ಊಟ ಬಿಟ್ಟು ನಾವು ಕರ್ನಾಟಕದಲ್ಲಿ ಒಂದು ಸೇವೆ ಮಾಡ್ತಾ ಇದೀವಿ. ಆದ್ರೆ ಕರ್ನಾಟಕದಲ್ಲಿ ನಾವು ಕಟ್ಟೋ ಟ್ಯಾಕ್ಸ್ ಆಗಿರ್ಬೋದು, ಪೆಟ್ರೋಲ್ ಇಂದ ಕೊಡೋ ಟ್ಯಾಕ್ಸ್ ಆಗಿರ್ಬೋದು, ಗಾಡಿ ತೆಗೆದುಕೊಳ್ಳೋದಲ್ಲಿ ಬರೋ ಟ್ಯಾಕ್ಸ್ ಆಗಿರ್ಬೋದು, ನಾವು ಕರ್ನಾಟಕದಲ್ಲಿ ಗೋರ್ಮೆಂಟ್ ಗೆ ಸಹಾಯಕವಾಗಿ ನಿಂತಿದ್ದೀವಿ. ನಮಗೆ ಬರೋ ಟ್ಯಾಕ್ಸ್ ಮೂಲಕ ಅನೇಕ ಗೋರ್ಮೆಂಟ್ ಅಧಿಕಾರಿಗಳಿಗೆ, ಅನೇಕರಿಗೆ ಈ ಒಂದು ಟ್ಯಾಕ್ಸ್ ಪ್ರಯೋಜನಕರವಾಗಿದೆ. ಆದ್ರೆ ಒಂದು ನಾನೇನೇ ಹೇಳಕ್ ಇಷ್ಟಪಡ್ತೇನೆ, ಥ್ಯಾಂಕ್ ಯು ಗೌರ್ಮೆಂಟ್ ಗೆ ಥ್ಯಾಂಕ್ಸ್. ಇವತ್ತಿನವರೆಗೂ ಡ್ರೈವರ್ಗಳಿಗೆ ಸಹಾಯವಾಗಿ ನಿಂತಿದ್ದಾರೆ. ಆದ್ರೆ ಒಂದು ಡೌಟ್ ಏನಂದ್ರೆ, ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅಂತೇಳಿ ನಮ್ಗೆ ಇವತ್ತಿಗೂ ಗೊತ್ತಾಗ್ಲಿಲ್ಲ. ಡ್ರೈವರ್ಗಳಿಗೆ ಏನ್ ಸಹಾಯ ಮಾಡ್ತಾರೆ ಗೊತ್ತಾಗಿಲ್ಲ. ಸರಿಯಾದ ರೈಟ್ ಗಳನ್ನ ಕೊಡ್ತಾ ಇಲ್ಲ, ಸರಿಯಾದ ಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಪೆಟ್ರೋಲ್ ವ್ಯವಸ್ಥೆ, ಡೀಸೆಲ್ ವ್ಯವಸ್ಥೆಗಳಲ್ಲಿ ಡಿಸ್ಕೌಂಟ್ ಗಳು ಕೊಡ್ತಾ ಇಲ್ಲ, ಗಾಡಿ ತೆಗೆದುಕೊಳ್ಳುವಾಗ ಯಾವ್ದೇ ತರ ಟ್ಯಾಕ್ಸ್ ಅಲ್ಲಿ ಕಮ್ಮಿ ಮಾಡ್ತಾ ಇಲ್ಲ. ನಾವು ದುಡಿದು ಸರ್ಕಾರವನ್ನ ಸಾಕ್ತಾ ಇದೀವಿ. ಬಟ್ ಸರ್ಕಾರ ಇದುವರೆಗೂ ಡ್ರೈವರ್ಗಳಿಗಾಗಿ ಏನು ಮಾಡಿಲ್ಲ. ಆದ್ರೆ ನನಗೆ ಬಂದ ವಿಷನ್ ಪ್ರಕಾರ ನಾವು ಇದನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರು ನೀವು ಜಾಯ್ನ್ ಆಗೋದಾದ್ರೆ ಒಂದು ದಿವಸ ನಾನು ನಿಮ್ಮೆಲ್ಲರ ಒಂದು ಅನುಮತಿಯಿಂದ, ನೀವು ಯಾವ ಡೇಟ್ ಹೇಳ್ತಿರೋ, ಯಾವ ಮಂತ್ ಹೇಳ್ತಿರೋ, ಒಂದು ದಿವಸ ನಿಮ್ಮ ಅನುಮತಿ ತೆಗೆದುಕೊಂಡು ಕರ್ನಾಟಕದಲ್ಲಿ ಎಲ್ಲ ಕಡೆ ಕರ್ನಾಟಕದಲ್ಲಿ ಒನ್ ಡೇ, ಬೆಂಗಳೂರಲ್ಲಿ ಆಗಿರ್ಬೋದು, ತುಮಕೂರಲ್ಲಿ ಆಗಿರ್ಬೋದು, 30 ಡಿಸ್ಟಿಕ್ ಅಲ್ಲಿ ಒನ್ ಡೇ ನಾವು ಕರ್ನಾಟಕದಲ್ಲಿ ಒಂದು ರ್ಯಾಲಿಯನ್ನ ಮಾಡ್ತಾ ಇದ್ವಿ. ಈ ರ್ಯಾಲಿ ಬಂದು ಡ್ರೈವರ್ ಗಳಿಗೆ ಬೇಕಾದ ಅನುದಾನವನ್ನ ಗೌರ್ಮೆಂಟ್ ಅವ್ರ ಮುಂದೆ ಇಡ್ತಾ ಇದೀವಿ. ನಮಗೆ ಕೊಡಿ ಸರ್, ನಾವು ಈ ಪ್ರಾಬ್ಲಮ್ ಅಲ್ಲಿ ಇದೀವಿ, ಈ ತೊಂದರೆಯಲ್ಲಿ ಇದೀವಿ, ಅಟ್ಲೀಸ್ಟ್ ನಿಮ್ ಕಡೆಯಿಂದ ನಮ್ಗೊಂದು ಹೆಲ್ಪ್ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಅದೇ ಏನೇನು ಹೆಲ್ಪ್ ಬೇಕು ಎಂಬುದಾಗಿ ಈ ಫಾರಂ ಅಲ್ಲಿ ಕೊಟ್ಟಿದ್ದೇನೆ. ನಿಮ್ಮಿಂದ ಅನುಮತಿ ಬೇಕು, ನಿಮ್ಮಿಂದ ನನಗೆ ಇದೊಂದು ಮಾಡಕ್ಕೆ ಅಪ್ರೂವಲ್ ಬೇಕಂತಾನೆ ಒಂದು ಟೀಮ್ ನ ರೆಡಿ ಮಾಡಿ ನಾನು ಏನ್ ಮಾಡಿದ್ದೆ ಅಂದ್ರೆ, ಏರ್ಪೋರ್ಟ್ ಹತ್ರ, ಬೇರೆ ಬೇರೆ ಕಡೆ ಎಲ್ಲ ಕಡೆಯಲ್ಲಿ ಟೀಮ್ ನ ಕೊಟ್ಟಿದ್ದೇನೆ. ಮತ್ತು ಈ ವಿಡಿಯೋನ ನಾನು ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಹಾಕ್ತೇನೆ. ಅಲ್ಲಿ ಸಹ ನೀವು ಜಾಯಿನ್ ಆಗಿ ನೀವು ಫ್ರೆಂಡ್ ಸರ್ಕಲ್ ಅನ್ನ ನೀವು ಕಳಿಸುವಾಗ ಒಂದು ಒಳ್ಳೆ ರೀತಿಯಲ್ಲಿ ಇದು ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಇದನ್ನ ಚೆನ್ನಾಗಿ ಓದಿ ನಮ್ಮ ಟೀಮ್ ಅವರು ಸ್ಪಂದಿಸುವಾಗ ನೀವು ಸ್ಪಂದಿಸಿ. ಅದ್ರಲ್ಲಿ ನಾವು ಸಿಂಪಲ್ ಆಗಿ ಕೊಟ್ಟಿದ್ದೇವೆ, ನಮ್ಮ ಪರಿಸ್ಥಿತಿ ಏನಿದೆ, ಎಷ್ಟು ವರ್ಷಕ್ಕೆ ಟ್ಯಾಕ್ಸ್ ಕಟ್ತೇವೆ, ನಮ್ಗೆ ಏನೆಲ್ಲ ಬೇಕು ಗೌರ್ಮೆಂಟ್ ಇಂದ ಅಂತೇಳಿ ಕೊಟ್ಟಿದ್ದೇವೆ. ನೀವು ಇನ್ನೂ ಏನಾದ್ರು ಆಡ್ ಮಾಡ್ಬೇಕಂತ ನಮ್ಗೆ ಹೇಳಿದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರೆ ಸಾಧ್ಯವಾದ ಅದನ್ನು ಸಹ ಎಂಡ್ ಆಫ್ ಡೇ ನಾವು ಗೌರ್ಮೆಂಟ್ ಗೆ ಕೊಡುವ ಸಮಯದಲ್ಲಿ ನಾವು ಅದನ್ನ ಆಡ್ ಮಾಡಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ದರಿಂದ ಇದನ್ನ ಕೆಲಸ ಒಬ್ಬರ ಕೈಲಿ ಮಾಡಕ್ಕಾಗಲ್ಲ. ದಯವಿಟ್ಟು ಡ್ರೈವರ್ ಸ್ನೇಹಿತರೆ, ಇದು ಕೆಲಸ ಒಬ್ಬರ ಕೈಲಿ ಮಾಡಕ್ಕಾಗಲ್ಲ. ಇದು ನಾವೆಲ್ಲರೂ ಸೇರಿ ಮಾಡುವಂತದ್ದು. ಓಕೆ, ನಮಗಾಗಿ ಹೋರಾಡುತ್ತದೆ. ನೋಡಿ, ನನಗೆ ಇದೊಂದು ಮಾಡೋ ಅವಶ್ಯಕತೆ ಮೊದಲನೇದಾಗಿ ಇಲ್ಲ. ಯಾಕಂದ್ರೆ ನನಗೆ ಅದೊಂದು ಬಿಸ್ನೆಸ್ ಇದೆ, ನನಗೆ ಅದು ಕುಟುಂಬ ಇದೆ, ದೇವ್ರು ನನ್ನ ಚೆನ್ನಾಗಿ ಇಟ್ಟಿದ್ದಾರೆ. ಬಟ್ ನಾನು ಸಹ ಈ ಬೆಂಗಳೂರು ಪಟ್ಟಣಕ್ಕೆ 18 ವರ್ಷದಿಂದ ಬಂದಾಗ ಊಬರ್ ಅಲ್ಲಿ ಒಬ್ಬ ಡ್ರೈವರ್ ಆಗಿ ಇದ್ದವನು. ಸೊ ನನಗೆ ಗೊತ್ತು ಡ್ರೈವರ್ಗಳ ಕಷ್ಟ ಏನು ಅಂತ ಗೊತ್ತು. 15-16 ಗಾಡಿಗಳನ್ನ ನಾನು ಊಬರ್, ಓಲಾದಲ್ಲಿ ಓಡಿಸ್ತಾ ಇದ್ದವನು. ಊಬರ್ ಅಲ್ಲಿ ನಾನು ಮಾಡಲ್ ಆಗಿ ಮಾಡಿದ್ದೆ. ಸೊ ಈಗ ಗಾಡ್ ಗ್ರೇಸ್, ದೇವ್ ನಮಗೆ ಒಂದು ಕಾಂಗ್ರೆಸ್ ಅಲ್ಲಿ ಒಂದು ಪೊಸಿಷನ್ ಕೊಟ್ಟಿದ್ದಾರೆ, ಲೇಬರ್ ಸೆಲ್ ಅಲ್ಲಿ ಒಂದು ಪೊಸಿಷನ್ ಕೊಟ್ಟಿದ್ದಾರೆ. ಸೊ ಆ ಒಂದು ಲೇಬರ್ ಸೆಲ್ ಇರೋದ್ರಿಂದ ನಾವೇನಾದ್ರು ಒಂದು ಕಾರ್ಮಿಕರಿಗೆ ಅದು ಲೇಬರ್ ಮಾಡ್ಬೇಕಲ್ಲ ಅಂತ ಒಂದು ಯೋಚನೆಯಿಂದ ಇದನ್ನ ನಾನು ಮಾಡಿದ್ದೀನಿ. ಆದ್ರಿಂದ ದಯಮಾಡಿ ನನ್ನ ಜೊತೆ ಕೈ ಜೋಡಿಸಿ. ಇದರಲ್ಲಿ ಮಾಡಿದ ತಕ್ಷಣ ನಿಮ್ಗೆ ಏನು ಸಿಕ್ಬಿಡಲ್ಲ. ಫಾರಂ ಫಿಲ್ ಮಾಡಿದ ತಕ್ಷಣ ಏನು ಸಿಗಲ್ಲ. ಆದ್ರೆ ಫಾರಂ ಫಿಲ್ ಮಾಡಿದ್ಮೇಲೆ ಎಷ್ಟು ಜನ, ನಮ್ಮಲ್ಲಿ ಎಷ್ಟು ಲಕ್ಷ ಜನ ಇದ್ದಾರೆ, ನಾವೆಲ್ಲರೂ ಒಂದು ದಿವಸ ಆನ್ಲೈನ್ ಮೀಟಿಂಗ್ ನಾನು ಮಾಡ್ತೇನೆ. ಸಾಧ್ಯವಾದ್ರೆ ವಾರಕ್ಕೊಂದ್ಸರಿ ನಿಮ್ ಜೊತೆ ಆನ್ಲೈನ್ ಮೀಟಿಂಗ್ ಮಾಡ್ತೇನೆ. ನಿಮ್ಮ ಐಡಿಯಾಗಳು ನನಗೆ ಹೇಳ್ಬೋದು, ಏನ್ ಮಾಡ್ಬೇಕು ನನಗೆ ಹೇಳ್ಬೋದು, ಅದನ್ನ ಒಂದೊಂದೇ ನೋಟ್ ಮಾಡ್ತೇನೆ. ನೀವೆಲ್ಲರೂ ಸೇರಿ ಒಂದ್ ದಿವಸ, ಒಂದು ವಾರಕ್ಕೆ ಒಂದು ಸಾರಿ, ಒಂದು 10 ಮಿನಿಟ್ಸ್, 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ ಫ್ರೀ ಇರೋ ಟೈಮ್ ಅಲ್ಲಿ ಜಾಯಿನ್ ಆಗಿ, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಲೈವ್ ಅಲ್ಲಿ ಜಾಯಿನ್ ಆಗಿ, ಮತ್ತೆ ಝೂಮ್ ಕೊಡ್ತೇನೆ, ಝೂಮ್ ಅಲ್ಲಿ ಜಾಯಿನ್ ಆಗಿ ನಿಮ್ಮ ಅನಿಸಿಕೆಗಳು ನನಗೆ ಹೇಳಿದ್ರೆ ನಾನು ಇದನ್ನ ಇನ್ನೂ ಗ್ರೋತ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಬೆಂಗಳೂರಲ್ಲಿ 101 ಪಿನ್ ಕೋಡ್ ಇದೆ. ಕ್ಲೀನಾಗಿ ಗಮನಿಸಿದೆ. 101 ಪಿನ್ ಕೋಡ್ ಅಲ್ಲಿ 101 ಡ್ರೈವರ್ ಗಳನ್ನ, ಅಂದ್ರೆ 101 ಡ್ರೈವರ್ ಗಳನ್ನ ನಾವು ಒಂದು ಪೊಲಿಟಿಕಲ್ ಆಗಿ ಯೂಸ್ ಮಾಡಕ್ಕೆ ನೋಡ್ತಾ ಇದೀವಿ. ಅಂದ್ರೆ ಕಾರ್ಪೊರೇಟ್ ಎಲೆಕ್ಷನ್ ಆಗಿರ್ಬೋದು, MP ಎಲೆಕ್ಷನ್ ಆಗಿರ್ಬೋದು, ನಾವು ದುಡ್ಡಿದ್ದವ್ರು ಬಂದು ನಿಲ್ತಾ ಇದಾರೆ. ನಾವು ದುಡ್ಡು ಇಲ್ಲದೆ ಒಂದು ಪಕ್ಷದಲ್ಲಿ ನಿಂತು ಏನಾದ್ರೂ ಒಂದು ಮಾಡ್ಬೋದು. ಆದ್ರೆ ನಾವೆಲ್ಲರೂ ಜೊತೆಲಿ ಇರೋದ್ರಿಂದ ಮಾತ್ರ ಇದು ಮಾಡೋದಕ್ಕೆ ಸರ್. ಇನ್ನು ಅನೇಕ ಸಂಗತಿಗಳು ನಾನು ನಿಮ್ಗೆ ಪರ್ಸನಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ಝೂಮ್ ಮೀಟಿಂಗ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆದ್ದರಿಂದ ದಯಮಾಡಿ
ಎಲ್ಲ ಗ್ರೂಪ್ಗಳಲ್ಲಿ ಈಗ ಅನೇಕ ಸೀನಿಯರ್ ಗ್ರೂಪ್ಗಳು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ತುಂಬಾ ಗ್ರೂಪ್ಸ್ ಇದೆ. ಡ್ರೈವರ್ ಅಸೋಸಿಯೇಷನ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇವತ್ತಿನವರೆಗೂ ಆ ಡ್ರೈವರ್ ಗಳನ್ನ ಒಂದು ಪ್ರಾಬ್ಲಮ್ ಇಂದ ಆಕ್ಸಿಡೆಂಟ್ ಗಳಾದಾಗ, ಗೌರ್ಮೆಂಟ್ ಪ್ರಾಬ್ಲಮ್ ಬಂದಾಗ, ಡ್ರೈವರ್ ಗಳಿಗೆ ತೊಂದರೆ ಆದಾಗ ನೀವು ನಿಂತು ಅವ್ರ ಜೊತೆಲಿ ನಿಂತು ಕೆಲಸ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಡ್ರೈವರ್ ಅಸೋಸಿಯೇಷನ್ ಲೀಡರ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನನಗೆ ಗೊತ್ತಿದೆ, ನಾನೊಬ್ಬ ಲೀಡರ್ ಆಗಿರೋದ್ರಿಂದ ನಿಮ್ಮಲ್ಲಿರೋ ಫೀಲ್ ನನ್ನಲ್ಲೂ ಸಹ ಇದೆ. ಸೊ ನಾನು ನೀವು ಸಹ ಸೇರ್ಕೊಳ್ಳೋಣ. ಇಲ್ಲಿ ಯಾವ್ದು ಅಸೋಸಿಯೇಷನ್ ಬಿಲ್ಡ್ ಆಗ್ತಾ ಇಲ್ಲ, ಯಾವ್ದು ಅಸೋಸಿಯೇಷನ್ ಶೋ ಆಗ್ತಾ ಇಲ್ಲ. ಇಲ್ಲಿ ಡ್ರೈವರ್ ಶೋ ಆಗ್ಬೇಕಾಗಿದೆ, ಡ್ರೈವರ್ ಪ್ರಾಬ್ಲಮ್ ಶೋ ಆಗ್ಬೇಕಾಗಿದೆ, ಡ್ರೈವರ್ ಅಲ್ಲಿರೋ ತೊಂದರೆಗಳು ಶೋ ಆಗ್ಬೇಕಾಗಿದೆ, ಡ್ರೈವರ್ ಅಲ್ಲಿರೋ ಕಣ್ಣೀರು ಶೋ ಆಗ್ಬೇಕಾಗಿದೆ, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಶೋ ಆಗ್ಬೇಕಾಗಿದೆ. ಇಲ್ಲಿ ನಾವು ಯಾವ್ದೇ ಒಂದು ಅಸೋಸಿಯೇಷನ್ ನಾವು ಶೋ ಮಾಡೋದಕ್ಕಿಂತ ನಾವು ಡ್ರೈವರ್ ಗಳನ್ನ, ಅವ್ರ ತೊಂದರೆಗಳನ್ನ ಸರ್ಕಾರದ ಶೋ ಮಾಡೋಣ. ದಯವಿಟ್ಟು ನೀವು ಲೀಡರ್ ಆಗಿದ್ರೆ, ಸಾವಿರಾರು ಜನ ನಿಮ್ಮಲ್ಲಿ ಲಕ್ಷ ಜನ ಡ್ರೈವರ್ ಗಳಿದ್ರೆ ನನ್ನ ಸಂಪರ್ಕಿಸಿ. ನಾವು ನೀವು ಸೇರಿ ಸರ್ಕಾರದಲ್ಲಿ ಏನಾದ್ರು ಒಂದು ಡ್ರೈವರ್ ಬರತಕ್ಕ ಅನುದಾನವನ್ನ ನಾವು ಸರಿಯಾಗಿ ತರೋದಕ್ಕಾಗಿ ಮಾರ್ಗ ಮಾಡೋಣ. ಓಕೆನಾ? ಹೆಚ್ಚಿನ ಎಲ್ಲಾ ಕಾರ್ಯಗಳನ್ನ, ಹೆಚ್ಚಿನ ಎಲ್ಲ ಸಂಗತಿಗಳನ್ನ ನಿಮಗೆ ನಾನು ಝೂಮ್ ಮೀಟಿಂಗ್ ಅಲ್ಲಿ ಮಾತಾಡ್ತೇನೆ. ವಾರಕ್ಕೊಂದು ದಿವಸ ನನಗೆ ಎಷ್ಟೇ ಕೆಲಸ ಇದ್ರು ನಿಮಗೋಸ್ಕರ ಒಂದು ಹಾಫ್ ಅನ್ ಅವರ್, 1 ಅವರ್ ನಾನು ಫ್ರೀ ಆಗ್ತೇನೆ. ಮತ್ತೆ ನಿಮ್ಗೆ ಏನೇ ಕ್ವಶನ್ ಇದ್ರು ಈ ಒಂದು ಗ್ರೂಪ್ ಅಲ್ಲಿ, ಯಾವ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿರ್ತಾರಲ್ಲ ಆ ಗ್ರೂಪ್ ಅಲ್ಲಿ ನೀವು ಅದನ್ನ ಹಾಕ್ಬೋದು. ಮತ್ತೆ ಈ ವಿಡಿಯೋನ ನೀವೆಷ್ಟು ಸಾಧ್ಯನೋ ಅಷ್ಟು ಜನಗಳಿಗೆ, ನಿಮ್ ಸ್ನೇಹಿತರಿಗೆ ಸೆಂಡ್ ಮಾಡಿ ಅವ್ರಿಗೆ ಜಾಯಿನ್ ಆಗೋದಕ್ಕೆ ಹೇಳಿ. ಅವ್ರಲ್ಲಿ ಏನಿದೆಯೋ ಅದೆಲ್ಲ ಮಾಡ್ಲಿ. ಲಾಸ್ಟ್ ಒಂದೇ ಒಂದು ಹೇಳ್ತೀನಿ ನಿಮ್ಗೆ, ವೆಬ್ಸೈಟ್ ಲಿಂಕ್ ಕೊಡ್ತೀನಿ. ಈ ವೆಬ್ಸೈಟ್ ಲಿಂಕ್ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಅದ್ರಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರ್ ಅದನ್ನ ಹಾಕಿ ಕೊಟ್ರೆ ಅದೊಂದು ಪ್ರೂಫ್ ಆಗಿರುತ್ತೆ ನನಗೆ. ನೀವು ನನ್ನ ಜೊತೆ ಇದ್ದೀರಾ, ನಾವೆಲ್ಲ ಸೇರಿ ಹೋಗ್ಬೋದು, ಪ್ರೂಫ್ ಆಗಿರುತ್ತೆ. ಬಟ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಈಗ ಕರ್ನಾಟಕದಲ್ಲಿ ಎಲ್ಲಿದ್ದೀರಿ, ಯಾವ ಡಿಸ್ಟಿಕ್ ಅಲ್ಲಿ, ಆ ಡಿಸ್ಟಿಕ್ DC ಆಫೀಸ್ ಹತ್ರ ಸ್ಟ್ರೈಕ್ ಇರುತ್ತೆ. ಯಾವ್ದೇ ಊರಾಗಿರ್ಬೋದು, ನಿಮ್ಮ DC ಆಫೀಸ್ ಮುಂದೆ ನೀವೆಲ್ಲರೂ ಅಲ್ಲಿ ಸೇರಿ ಬರ್ತೀವಿ. ನಾವು ಬೆಂಗಳೂರಲ್ಲೆಲ್ಲ ಸೇರಿ ಬರ್ತೀವಿ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಇರೋ ಅನೇಕರನ್ನ ಡಿಸ್ಟಿಕ್ ಅಧ್ಯಕ್ಷರನ್ನಾಗಿ, ತಾಲೂಕು ಅಧ್ಯಕ್ಷರನ್ನಾಗಿ, ಕಾರ್ಯದರ್ಶಿಗಳನ್ನಾಗಿ ನಾವು ನಮ್ಮ ಸಂಸ್ಥೆಯಿಂದ ನಿಮ್ಮನ್ನು ನೇಮಿಸ್ತೇವೆ. ಇಂಟ್ರೆಸ್ಟ್ ಇರೋರು ದಯಮಾಡಿ ನಮ್ಮ ಸಂಪರ್ಕಿಸಿ. ನಮ್ಮ ಒಂದು ಗ್ರೂಪ್ ಅಲ್ಲಿ ನಿಮ್ಮ ಬಗ್ಗೆ, ಊರಿನ ಬಗ್ಗೆ ಹಾಕಿ, ಸರ್ ನಾನು ಇದನ್ನು ಮಾಡಕ್ ರೆಡಿ ಇದ್ದೀನಿ, ನನ್ಗೊಂದು ಜವಾಬ್ದಾರಿ ಕೊಡಿ ಅಂತಂದ್ರೆ ಖಂಡಿತ ನಿಮ್ಮ ತಾಲೂಕಲ್ಲಿ, ನಿಮ್ಮ ಊರಲ್ಲಿ, ಮತ್ತೆ ಈ ಬೆಂಗಳೂರಲ್ಲೂ ಅಷ್ಟೇ, ನೀವು ಯಾವ್ಯಾವ ಪಿನ್ ಕೋಡ್ ಅಲ್ಲಿ ಇದ್ದೀರೋ, ನಾನು 560068 ಪಿನ್ ಕೋಡ್ ಅಲ್ಲಿ ಇದ್ದೀನಿ. ನೀವ್ ಯಾವ ಪಿನ್ ಕೋಡ್ ಅಲ್ಲಿ ಇದ್ದೀರೋ ಆ ಪಿನ್ ಕೋಡ್ ಡೀಟೇಲ್ಸ್ ನಾನು ರೆಡಿ ಇದ್ದೀನಿ, ಈ ಪಿನ್ ಕೋಡ್ ಇನ್ಚಾರ್ಜ್ ನಾನು ತಗೊಳಕ್ ರೆಡಿ ಇದೆ ಅಂತ ನೀವು ಹೇಳೋದಾದ್ರೆ ಖಂಡಿತ ನಾನು ನಿಮ್ಗೆ ಆ ಒಂದು ಪಿನ್ ಕೋಡ್ ನ ಒಂದು ಏರಿಯಾದ ಅಧ್ಯಕ್ಷನಾಗಿ ಆ ಏರಿಯಾದಲ್ಲಿರುವ ಎಲ್ಲ ಡ್ರೈವರ್ಗಳ ಮೇಲೆ ಅಥಾರಿಟಿ ನಾನು ಕೊಡ್ತೇನೆ. ಎಲ್ಲ ರೀತಿಯಲ್ಲ ನನ್ನ ಸಪೋರ್ಟ್ ಅನ್ನ ನಿಮ್ ಜೊತೆ ನಿಂತು ನಾನು ಮಾಡ್ತೇನೆ. ಆದುದರಿಂದ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಇವತ್ತಿನವರೆಗೂ ಹಾಗೆ ಇದ್ದೀರಿ, ಇನ್ನು ಮುಂದೆಯೂ ಇನ್ನು 10 ವರ್ಷ ಹೋದ್ರೆ ಹಾಗೆ ಇರ್ತೀರಿ. ಆದ್ರೆ ನಿಮ್ಗೊಂದು ಪ್ರಾಮಿಸ್ ಮಾಡ್ತೀನಿ, ಇನ್ನೊಂದು 6 ಮಂತ್ ಒಳಗೆ ಎಷ್ಟು ಸಾಧ್ಯ ಅಷ್ಟು ಜನ ಡ್ರೈವರ್ನ ನೀವು ಜಾಯಿನ್ ಮಾಡಿ ಇದರ ಬಗ್ಗೆ ನಾಲೆಡ್ಜ್ ಹೇಳಿ. ನಾವು 6 ಮಂತ್, ಒಂದು 4 to 6 ಮಂತ್ ಒಳಗಡೆ ಒಂದು ದೊಡ್ಡ ರ್ಯಾಲಿಯನ್ನ ಮಾಡೋಣ. ಕರ್ನಾಟಕದಲ್ಲಿ ಇವತ್ತಿನವರೆಗೂ ನಡೆದಿರುವ ರ್ಯಾಲಿ ನಡೆಯುತ್ತೆ. ನಾನು ನೀವು ಸೇರಿ ಮಾಡೋಣ. ಒಂದು ದಿವಸ ಅವತ್ತಿನ ದುಡಿಮೆ ಬಗ್ಗೆ ಬಿಟ್ಬಿಡಿ, ಅವತ್ತಿನ ಆಗೋ ಡ್ಯೂಟಿ ಬಗ್ಗೆ ಬಿಟ್ಬಿಡಿ. ನಮ್ಮ ಕಷ್ಟ ಕಸ್ಟಮರ್ ಮಾತ್ರ ಅಲ್ಲ, ನಮ್ಮ ಕಷ್ಟ ಜನಗಳಿಗೂ ಸಹ ಗೊತ್ತಾಗ್ಬೇಕು. ಡ್ರೈವರ್ಗಳ ಕಷ್ಟ ಏನಂತ ಜನಗಳಿಗೆ ಒಂದು ದಿವಸ ಗೊತ್ತಾಗ್ಬೇಕು. ಆಗ ತಾನೇ ಅವರು ನಾವು ಕೊಡುವ ರೇಟ್ಗೆ ಫಿಕ್ಸ್ ಆಗ್ತಾರೆ, ನಾವು ಕೊಡುವ ಡ್ಯೂಟಿಗೆ ಫಿಕ್ಸ್ ಆಗ್ತಾರೆ. ಇಲ್ದಿದ್ರೆ ಈ ಓಲೋ ಊಬರ್ ಅಂತ ಕಂಪನಿಗಳು ಬಂದು ಅವರು ನಮ್ಮನ್ನ ಯೂಸ್ ಮಾಡ್ಕೊಂಡು ಅವ್ರು ದುಡಿತಾ ಇದಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ, ನಿಮಗೆ ಗೊತ್ತಿಲ್ಲ ಡ್ರೈವರ್ಸ್, ನಿಮಗೆ ನಿಜ ಹೇಳ್ತೇನೆ, ನೀವು ಕೋಟ್ಯಾಂತರ ರೂಪಾಯಿ ಪರ್ ಡೇ ದುಡಿತಾ ಇದಾರೆ. ಯಾರಿಂದ? ನಿಮ್ಮಿಂದ. ನಿಮ್ಮ ಪರ್ಸಲ್ ನೋಡ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ನೋಡ್ಕೊಳ್ಳಿ. ಸೊ ನೀವ್ ಹೇಗಿದ್ರೆ ಅವ್ರು ಹೇಗಿದ್ದಾರೆ, ನಿಮ್ಮ ಮೂಲಕ ಅವ್ರು ದುಡಿತಾ ಇದಾರೆ. ಇವತ್ತು ಆಗಾಗ್ಬಾರ್ದು. ನೀವು ದುಡ್ಡು ನಿಮಗೆ ಬರ್ಬೇಕು, ನಿಮ್ಮ ಕುಟುಂಬ ಸಾಕ್ಬೇಕು, ನಿಮ್ಮ ಜೀವನ ನಡಿಬೇಕು. ಈಗ ಈ ದುಡ್ಡಲ್ಲ, ಇನ್ನು ಹೆಚ್ಚಿನದಾಗಿ ನೀವು ದುಡಿಬೇಕು. ಆ ರೀತಿಯಾದ ಒಂದು ಪ್ಲಾನ್ ಈ ಅಸೋಸಿಯೇಷನ್ ಇಂದ ಮುಂದಿನ ದಿನಗಳಲ್ಲಿ ಡ್ಯೂಟಿ ಪ್ಲಾನ್ಗಳು ಸ್ಟಾರ್ಟ್ ಆಗ್ತದೆ. ಕರ್ನಾಟಕದ ಪ್ರತಿಯೊಂದು ಮನೆಗಳಿಂದಲೂ ಆಫ್ಲೈನ್, ಆನ್ಲೈನ್ ಡ್ಯೂಟಿಗಳು ಸ್ಟಾರ್ಟ್ ಆಗುತ್ತೆ. ಸೊ ಏನು ಅಲ್ಲ, ಯಾರಿಗೂ ನೀವು ಕಮಿಷನ್ ಕೊಡ್ಬೇಕಾಗಿಲ್ಲ, ಯಾರಿಗೂ ದುಡ್ಡು ಕೊಡ್ಬೇಕಾಗಿಲ್ಲ. ನಾವ್ ಏನ್ ಮಾಡಕ್ಕಾಗುತ್ತೆ ನಿಮ್ಮಿಂದ ಒಂದು ಆಲೋಚನೆ ತಗೊಳ್ಕೊಳ್ತೀವಿ. ದೊಡ್ಡ ಟೀಮ್ ಅನ್ನ ಮಾಡ್ತೀವಿ. 106 ಜನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋರಾಗಿ ತೆಗೆದುಕೊಳ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಜೊತೆಯಲ್ಲಿದ್ರೆ, ಮತ್ತು ಇಲ್ಲಿರುವಂತ ಅಸೋಸಿಯೇಷನ್ ಅವ್ರು ಯಾರಾದ್ರೂ ಕೇಳ್ತಾ ಇದ್ರೆ ದಯಮಾಡಿ ನನ್ನ ಜೊತೆ ಕೈ ಜೋಡಿಸಿ. ಇಲ್ಲಿ ನನ್ನ ಅಸೋಸಿಯೇಷನ್, ನಿಮ್ಮ ಅಸೋಸಿಯೇಷನ್ ಅಂತ ಹೇಳದ್ ಬೇಡ. ಇನ್ನೊಂದ್ಸರಿ ಹೇಳ್ತೀನಿ, ಡ್ರೈವರ್ಗಳ ಕಷ್ಟನ ನಾವು ಗೌರ್ಮೆಂಟ್ ಮುಂದೆ, ಸರ್ಕಾರ ಮುಂದೆ ಇಡೋಣ. ಏನಾದ್ರು ಮಾಡಕ್ಕೆ ನಾವೆಲ್ಲರಿಗೂ ಅದರ, ಯಾರು ಅಸೋಸಿಯೇಷನ್ ಲೀಡರ್ ಇದ್ದೀರಿ ದಯಮಾಡಿ ಒಂದು ರಿಕ್ವೆಸ್ಟ್ ಕೊಡ್ತೇನೆ. ನೀವು ನನ್ನ ಜೊತೆಗೆ ನನ್ನ ಪರ್ಸನಲ್ ನಂಬರ್ ನ ನೀವು ಶೇರ್ ಮಾಡ್ತಾ ಇದ್ರೆ, ನಿಮ್ ಬಗ್ಗೆ ಆ ಗ್ರೂಪ್ ಅಲ್ಲಿ ನನಗೆ ನನ್ನ ನಂಬರ್ ಹಾಕಿರ್ತೇನೆ, ನೀವು ಕಾಲ್ ಮಾಡ್ಬೋದು. ನಾವೆಲ್ಲರೂ ಒಂದ್ ದಿವಸ ಒಂದು ಒಳ್ಳೆ ಹೋಟೆಲ್ ಅಲ್ಲಿ ಗ್ಯಾದರ್ ಆಗೋಣ. ಏನಾದ್ರು ಮಾಡೋಣ. ಕರ್ನಾಟಕ ಡ್ರೈವರ್ಗಳು, ಲಾರಿ ಡ್ರೈವರ್ಗಳು, ಬಸ್ ಡ್ರೈವರ್ಗಳಿಗೆ ಏನ್ ಮಾಡಕ್ಕಾಗುತ್ತೆ, ನಮ್ಮಿಂದ ಮಾಡಕ್ಕಾಗುತ್ತೆ, ನಾವು ಮಾಡೋಣ ಫ್ರೆಂಡ್. ಸೊ ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಮಾತನ್ನು ಕೇಳಿದಕ್ಕೆ ಥ್ಯಾಂಕ್ ಯು. ಇದನ್ನ ಫಾರ್ವರ್ಡ್ ಮಾಡಿ, ನಾವು ಕೊಡಲ್ಪಟ್ಟ ಎಲ್ಲಾ ಲಿಂಕಿಗೆ ಜಾಯಿನ್ ಆಗಿ
ಯಾವ್ದೆಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕು ಮಾಡಿ ಆದಷ್ಟು ಈ ಒಂದು ನಾಲೆಡ್ಜ್ ನ ಎಲ್ಲ ಡ್ರೈವರ್ಗಳಿಗೆ ಕೊಡಿ. ಓಕೆ, ನಾನು ಬೇಗನೆ ಝೂಮ್ ಮೀಟಿಂಗ್ ಅಲ್ಲಿ ಮೀಟ್ ಮಾಡ್ತೇನೆ. ಝೂಮ್ ಮೀಟಿಂಗ್ ಡೀಟೇಲ್ಸ್ ನಿಮ್ಗೆ ಹಾಕ್ತೀನಿ. ಅವತ್ತು ಇಮಿಡಿಯೇಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಜಾಯಿನ್ ಆಗಿ. ಗಾಡ್ ಬ್ಲೆಸ್ ಯು. ದೇವ್ರ ಬ್ಲೆಸ್ ಮಾಡಿ.